ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಕೃಷ್ಣ ಬೈರೇಗೌಡ ಕೆಲಸ ಮಾಡದ ಅಧಿಕಾರಿಗಳಿಗೆ ಕ್ಯಾಮೆರಾ ಮುಂದೆನೆ ಕ್ಲಾಸ್ ತಗೊಳ್ಳೋ ಕ್ಲೀನ್ ಇಮೇಜ್ ರಾಜಕಾರಣಿ. ಇಂಥ ಕೃಷ್ಣ ಬೈರೇಗೌಡ ಜೀವನದ ಹಾದಿ ಹೇಗಿದೆ? ಅಮೆರಿಕದಲ್ಲಿ ಸೆಟಲ್ ಆಗಿದ್ದವರು ಪಾಲಿಟಿಕ್ಸ್ಗೆ ಎಂಟ್ರಿ ಕೊಟ್ಟಿದ್ ಹೇಗೆ? ಪತ್ನಿ ಯಾರು? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. 1973 ಏಪ್ರಿಲ್ 4ರಂದು ಜನನ. ಫ್ರೆಂಡ್ಸ್, ಸಿಬಿ ಕೃಷ್ಣ ಬೈರೇಗೌಡ ಹುಟ್ಟಿದ್ದು 1973 ಏಪ್ರಿಲ್ 4ನೇ ತಾರೀಕು ಕೋಲಾರ ಜಿಲ್ಲೆಯ ಚೌಡದೇವನಹಳ್ಳಿ ಎಂಬಲ್ಲಿ. ತಂದೆ ಸಿ ಬೈರೇಗೌಡ ರಾಜಕಾರಣಿ ಆಗಿದ್ರು. ತಾಯಿ ಸಾವಿತ್ರಮ್ಮ. ಈ ದಂಪತಿಯ 5 ಮಕ್ಕಳಲ್ಲಿ ಹಿರಿಯ ಮಗನಾಗಿ ಜನಿಸಿದ್ರು ಕೃಷ್ಣ. ಇವರಿಗೆ 2 ಸಹೋದರರು, 2 ಸಹೋದರಿಯರು. ಇವರದ್ದು ಒಕ್ಕಲಿಗ ಸಮುದಾಯ, ಕೃಷಿಕ ಕುಟುಂಬ. ಹುಟ್ಟೂರಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ. ತಂದೆಗೆ ಮಂತ್ರಿಗಿರಿ, ಮಗ ಬೆಂಗಳೂರಿಗೆ. ಕೃಷ್ಣ ಬೈರೇಗೌಡ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಪಡೆದಿದ್ದೆಲ್ಲ ತವರು ಜಿಲ್ಲೆ ಕೋಲಾರದಲ್ಲಿ. ಈ ನಡುವೆ ತಂದೆ ಬೈರೇಗೌಡ್ರಿಗೆ ರಾಮಕೃಷ್ಣ ಹೆಗ್ಡೆ ಸರ್ಕಾರದಲ್ಲಿ ಮಂತ್ರಿಗಿರಿ ಸಿಕ್ತು. ಹೀಗಾಗಿ ಬೆಂಗಳೂರಲ್ಲೇ ಸೆಟಲ್ ಆದ್ರು. ಇದರ ಬೆನ್ನಲ್ಲೇ ಮಗ ಕೃಷ್ಣ ಕೂಡ ಬೆಂಗಳೂರಿಗೆ ಶಿಫ್ಟ್ ಆದ್ರು. ನ್ಯಾಷನಲ್ ಕಾಲೇಜಿನಲ್ಲಿ PU, ಕ್ರೈಸ್ಟ್ ಕಾಲೇಜಿನಲ್ಲಿ ಡಿಗ್ರಿ ಶಿಕ್ಷಣ. ಬೆಂಗಳೂರಿಗೆ ಬಂದ ಕೃಷ್ಣ ಬೈರೇಗೌಡ್ರು ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ PU ಮುಗಿಸಿದ್ರು. ಬಳಿಕ ಕ್ರೈಸ್ಟ್ ಕಾಲೇಜಿನಲ್ಲಿ BBM ಓದಿದ್ರು. ಓದಿನ ಬಗ್ಗೆ ಹೆಚ್ಚು ಆಸಕ್ತಿ ಬೆಳೆಸಿಕೊಂಡು 1994ರಲ್ಲಿ ಡಿಗ್ರಿ ಮುಗಿಸಿದ್ರು. ಉನ್ನತ ಶಿಕ್ಷಣಕ್ಕಾಗಿ ಅಮೆರಿಕಾಗೆ ಹೋದ್ರು. ಬಳಿಕ ಭಾರತಕ್ಕೆ ಬಂದು ಕೃಷಿ ಮಾಡಿದ್ರು. ಡಿಗ್ರಿ ಬಳಿಕ ಕೃಷ್ಣ ಬೈರೇಗೌಡ್ರು ಉನ್ನತ ಶಿಕ್ಷಣ ಪಡೆಯಲು ಅಮೆರಿಕಾಗೆ ಹೋದ್ರು. ಅಲ್ಲಿನ ಅಮೆರಿಕನ್ ಯೂನಿವರ್ಸಿಟಿಯ ಸ್ಕೂಲ್ ಆಫ್ ಇಂಟರ್ನ್ಯಾಷನಲ್ ಸರ್ವಿಸ್ ನಲ್ಲಿ MA ಮಾಡಿದ್ರು. ವಿಷಯ ಅಂತಾರಾಷ್ಟ್ರೀಯ ವ್ಯವಹಾರಗಳು. 1999ರಲ್ಲಿ ಅಂದ್ರೆ ತಮ್ಮ 26ನೇ ವಯಸ್ಸಲ್ಲಿ ಮಾಸ್ಟರ್ ಡಿಗ್ರಿ ಮುಗಿಸಿದ್ರು. ನಂತರ ತವರಿಗೆ ವಾಪಸ್ ಬಂದು ರೇಷ್ಮೆ ಕೃಷಿಯಲ್ಲಿ ತೊಡಗಿದ್ರು. 2002ರಲ್ಲಿ ಮೀನಾಕ್ಷಿ ಜೊತೆ ಮದುವೆ. ಅಮೆರಿಕದಲ್ಲಿ ಜಾಬ್, ಅಲ್ಲೇ ಸೆಟಲ್. ಕೃಷ್ಣ ಬೈರೇಗೌಡ್ರು ಅಮೆರಿಕದಲ್ಲಿ ಓದುತ್ತಿದ್ದಾಗ ಸಹಪಾಠಿ ಮೀನಾಕ್ಷಿ ಎಂಬುವರನ್ನ ಪ್ರೀತಿಸಿದ್ರು. ಮೀನಾಕ್ಷಿ ಮೂಲತಃ ಬೆಂಗಳೂರಿನವರೇ ಆಗಿದ್ರು. ಸುಮಾರು 5 ವರ್ಷ ಪ್ರೀತಿಸಿದ ಈ ಜೋಡಿ 2002ರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತು. ಮದುವೆ ಬಳಿಕ ಮತ್ತೆ ಅಮೆರಿಕಾಗೆ ಹೋದ ಇಬ್ಬರು ಅಲ್ಲೇ ಕೆಲಸಕ್ಕೆ ಸೇರಿ ಸೆಟಲ್ ಆದ್ರು. 2003ರಲ್ಲಿ ತಂದೆ ನಿಧನ, ತವರಿಗೆ ವಾಪಸ್. ಒತ್ತಡಕ್ಕೆ ಮಣಿದು ರಾಜಕಾರಣಕ್ಕೆ ಎಂಟ್ರಿ. ಅದು 2003ರ ಜುಲೈ ತಿಂಗಳು. ಶಾಸಕ ಕಂ AIPJD ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದ ತಂದೆ ಬೈರೇಗೌಡ್ರು ನಿಧನರಾದ್ರು. ಈ ಹಿನ್ನೆಲೆ ಭಾರತಕ್ಕೆ ಬಂದ ಕೃಷ್ಣ ಬೈರೇಗೌಡ್ರು ಅಂತಿಮ ವಿಧಿವಿಧಾನಗಳಲ್ಲಿ ಭಾಗಿಯಾದ್ರು. ಎಲ್ಲ ಮುಗಿದ ಬಳಿಕ ಅಮೆರಿಕಕ್ಕೆ ವಾಪಸ್ ಹೋಗೋದು ಅಂತ ಪ್ಲಾನ್ ಆಗಿತ್ತು. ಆದ್ರೆ ಕ್ಷೇತ್ರದ ಜನ ಮತ್ತು ಪಕ್ಷದ ನಾಯಕರು ಬಿಡಲೇ ಇಲ್ಲ. ರಾಜಕಾರಣಕ್ಕೆ ಬರಲೇಬೇಕು ಅಂತ ಒತ್ತಾಯಿಸಿದ್ರು. ಅದಕ್ಕೆ ಸರಿಯಾಗಿ ತಂದೆಯ ನಿಧನದಿಂದ ತೆರವಾಗಿದ್ದ ಕೋಲಾರದ ವೇಮಗಲ್ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಅನೌನ್ಸ್ ಆಯ್ತು. ಆ ಚುನಾವಣೆಗೆ AIPJD ಪಕ್ಷದಿಂದ ಕಣಕ್ಕಿಳಿದ ಕೃಷ್ಣ ಬೈರೇಗೌಡ್ರು 11,283 ವೋಟ್ಗಳಿಂದ ಗೆದ್ರು. ಮೊದಲ ಪ್ರಯತ್ನದಲ್ಲೇ MLA ಆಗಿ ವಿಧಾನಸಭೆ ಪ್ರವೇಶಿಸಿದ್ರು. ಅತ್ತ ಪತ್ನಿ ಕೂಡ ಅಮೆರಿಕದಲ್ಲಿದ್ದ ಕೆಲಸವನ್ನ ಬೆಂಗಳೂರಿಗೆ ಟ್ರಾನ್ಸ್ಫರ್ ತಗೊಂಡು ಗಂಡನಿಗೆ ಬೆಂಬಲವಾಗಿ ನಿಂತರು. 2004ರಲ್ಲಿ ಕಾಂಗ್ರೆಸ್ ಸೇರ್ಪಡೆ. 2ನೇ ಬಾರಿ ಶಾಸಕರಾಗಿ ಆಯ್ಕೆ. 2004ರ ಆರಂಭದಲ್ಲಿ ಕೃಷ್ಣ ಬೈರೇಗೌಡ್ರು ಸೇರಿದಂತೆ AIPJD ಪಕ್ಷದ ಹಲವು ಶಾಸಕರು ಕಾಂಗ್ರೆಸ್ ಸೇರಿದ್ರು. ನಂತರ 2004ರ ವಿಧಾನಸಭೆ ಚುನಾವಣೆಯನ್ನ ಕಾಂಗ್ರೆಸ್ನಿಂದ ಎದುರಿಸಿದ ಕೃಷ್ಣ ಬೈರೇಗೌಡ್ರಿಗೆ ವೇಮಗಲ್ ಕ್ಷೇತ್ರದ ಜನ ಮತ್ತೊಮ್ಮೆ ಜೈ ಅಂದ್ರು. ಬರೋಬ್ಬರಿ 75,359 ವೋಟ್ಗಳಿಂದ ಜಯಭೇರಿ ಬಾರಿಸಿ 2ನೇ ಬಾರಿ MLA ಆದ್ರು. 2007 ರಾಜ್ಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷ. 2008ರಲ್ಲಿ ಬ್ಯಾಟರಾಯನಪುರಕ್ಕೆ ಪ್ರವೇಶ. 2007ರಲ್ಲಿ ಕೃಷ್ಣ ಬೈರೇಗೌಡರನ್ನ ಕರ್ನಾಟಕ ಯೂತ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾಗಿ ನೇಮಕ ಮಾಡಿದ್ರು ರಾಹುಲ್ ಗಾಂಧಿ.
ನಂತರ 2008ರಲ್ಲಿ ಕ್ಷೇತ್ರಗಳ ಪುನರ್ ವಿಂಗಡಣೆಯಾದಾಗ ವೇಮಗಲ್ ಸೇರಿದಂತೆ ಹಲವು ಕ್ಷೇತ್ರಗಳು ಅಸ್ತಿತ್ವ ಕಳೆದುಕೊಂಡ್ವು. ಆಗ ಹೊಸದಾಗಿ ರಚನೆಗೊಂಡ ಬೆಂಗಳೂರಿನ ಬ್ಯಾಟರಾಯನಪುರ ಕ್ಷೇತ್ರಕ್ಕೆ ಬಂದ್ರು. ಇಲ್ಲಿ 9352 ವೋಟ್ಗಳಿಂದ ಗೆದ್ದು 3ನೇ ಬಾರಿ ಎಂಎಲ್ಎ ಆದ್ರು. 2009 ಲೋಕಸಭೆ ಚುನಾವಣೆ ಸೋಲು. 2009ರ ಲೋಕಸಭೆ ಚುನಾವಣೆ ವೇಳೆ ಎಂಎಲ್ಎ ಆಗಿದ್ದ ಕೃಷ್ಣ ಬೈರೇಗೌಡ್ರನ್ನ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸಿತು ಕಾಂಗ್ರೆಸ್. ಇವರ ಎದುರಾಳಿ ಆಗಿದ್ದಿದ್ದು ಕ್ಷೇತ್ರದಲ್ಲಿ ಸತತ ಗೆಲುವು ಕಂಡಿದ್ದ ಬಿಜೆಪಿಯ ಅನಂತ್ ಕುಮಾರ್. ಇಬ್ಬರ ನಡುವೆ ಜಿದ್ದಾಜಿದ್ದಿನ ಫೈಟ್ ನಡೀತು. ಕೃಷ್ಣ ಬೈರೇಗೌಡರ ಪರವಾಗಿ ರಾಹುಲ್ ಗಾಂಧಿಯಿಂದ ಹಿಡಿದು ಎಸ್ಎಂ ಕೃಷ್ಣವರೆಗೆ ಹಲವರು ಪ್ರಚಾರ ಮಾಡಿದ್ರು. ಆದ್ರೆ ರಿಸಲ್ಟ್ ಬಂದಾಗ ಕೃಷ್ಣ ಬೈರೇಗೌಡ್ರು ಸೋತಿದ್ರು. ಹೀಗಾಗಿ ಎಂಎಲ್ಎ ಆಗಿನೇ ಮುಂದುವರೆದ್ರು. ಇವರನ್ನ 2012ರಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ಒಬ್ಬರಾಗಿ ನೇಮಕ ಮಾಡಲಾಯಿತು. 2013 4ನೇ ಬಾರಿ ಎಂಎಲ್ಎ ಆಗಿ ಆಯ್ಕೆ. ಸಿದ್ದು ಸರ್ಕಾರದಲ್ಲಿ ಸಿಕ್ತು ಮಂತ್ರಿಗಿರಿ. 2013ರಲ್ಲಿ ಮತ್ತೊಮ್ಮೆ ಬ್ಯಾಟರಾಯನಪುರ ಕ್ಷೇತ್ರದಿಂದ ಕಣಕ್ಕಿಳಿದ ಕೃಷ್ಣ ಬೈರೇಗೌಡ 32,400 ವೋಟ್ಗಳಿಂದ ಗೆದ್ರು. ಕಾಂಗ್ರೆಸ್ ಕೂಡ ಗೆದ್ದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ರಚಿಸಿತು. ಆಗ ಕೃಷ್ಣ ಬೈರೇಗೌಡ್ರು ಕೃಷಿ ಸಚಿವರಾದ್ರು. 2018ರಲ್ಲಿ ಗೆಲುವು, ಮತ್ತೆ ಸಚಿವ. 2018ರ ವಿಧಾನಸಭೆ ಚುನಾವಣೆಯಲ್ಲಿ 5,671 ವೋಟ್ಗಳಿಂದ ಗೆದ್ದ ಇವರು 5ನೇ ಬಾರಿ ಎಂಎಲ್ಎ ಆದ್ರು. ನಂತರ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಮಂತ್ರಿಗಿರಿ ಬೇಡ ಅಂತ ಹೇಳಿದ್ರು. ಹೀಗಿದ್ರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿ ಮಾಡ್ತು ಪಕ್ಷ. 1 ವರ್ಷದಲ್ಲೇ ಸರ್ಕಾರ ಬಿದ್ದೋಯ್ತು. 2019 ಇಷ್ಟವಿಲ್ದಿದ್ರು ಲೋಕಸಭೆ ಟಿಕೆಟ್. ಮತ್ತೊಮ್ಮೆ ಸೋಲು, ಸಾಲ ಮಾಡಿದ ಗೌಡ್ರು. 2019ರ ಲೋಕಸಭೆ ಚುನಾವಣೆ ವೇಳೆ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಕೊನೆ ಕ್ಷಣದಲ್ಲಿ ಕೃಷ್ಣ ಬೈರೇಗೌಡರ ಹೆಸರು ಫೈನಲ್ ಆಯ್ತು. ಆದ್ರೆ ಚುನಾವಣೆಗೆ ನಿಲ್ಲಲು ಇವರು ಮಾನಸಿಕವಾಗಿ ತಯಾರಿರ್ಲಿಲ್ಲ. ಮನೇಲೂ ಬೇಡ ಅಂದಿದ್ರು. ಆದ್ರೆ ನಾಯಕರ ಒತ್ತಡದಿಂದಾಗಿ ಒಪ್ಪಿಕೊಳ್ಳಬೇಕಾಯ್ತು. ಕೊನೆಗೆ ಬಿಜೆಪಿಯ ಸದಾನಂದಗೌಡ ವಿರುದ್ಧ ಸೋತ್ರು. ಈ ಚುನಾವಣೆಯಿಂದಾಗಿ ತಾನು ಸಾಲಗಾರನಾದೆ ಅಂತ ಬಳಿಕ ಹೇಳಿಕೊಂಡಿದ್ದುಂಟು. 2023ರಲ್ಲಿ 6ನೇ ಗೆಲುವು, ಮತ್ತೆ ಮಂತ್ರಿ. 2023ರ ವಿಧಾನಸಭೆ ಚುನಾವಣೆಯಲ್ಲಿ 38,204 ವೋಟ್ಗಳಿಂದ ಜಯಭೇರಿ ಬಾರಿಸಿದ ಕೃಷ್ಣ ಬೈರೇಗೌಡ್ರು ಸತತ 6ನೇ ಬಾರಿ ಎಂಎಲ್ಎ ಆದ ದಾಖಲೆ ಬರೆದ್ರು. ಕಾಂಗ್ರೆಸ್ ಕೂಡ ಗೆದ್ದು ಅಧಿಕಾರಕ್ಕೆ ಬಂತು. ಈ ವೇಳೆ ಮಂತ್ರಿಗಿರಿ ಬೇಡ, ಬೇರೆಯವರಿಗೆ ಅವಕಾಶ ಕೊಡಿ ಅಂತ ಹೇಳಿದ್ರಂತೆ. ಹೀಗಿದ್ರೂ ಪಕ್ಷ ಇವರನ್ನ ಕೈ ಬಿಡ್ಲಿಲ್ಲ, ಕಂದಾಯ ಸಚಿವರನ್ನಾಗಿ ಮಾಡ್ತು. ನಂತರ ರಾಜ್ಯ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳನ್ನ ಸಮರ್ಥಿಸಿಕೊಂಡ ಇವರು ಬಡವರು ಮತ್ತು ಶ್ರೀಮಂತರ ನಡುವಿನ ಅಸಮಾನತೆಯ ಅಂತರವನ್ನ ಕಮ್ಮಿ ಮಾಡಲು ಗ್ಯಾರಂಟಿ ಯೋಜನೆಗಳು ಸಹಕಾರಿ. ಮುಂದೆ ದೇಶದಲ್ಲೂ ಇಂಥ ಸ್ಕೀಮ್ಗಳನ್ನ ಜಾರಿ ಮಾಡಬೇಕಾಗಿ ಬರಬಹುದು ಅಂತ ಹೇಳಿದ್ರು. ಸ್ಕೂಬಾ ಡೈವರ್ ಮತ್ತು ಸಸ್ಯಾಹಾರಿ. ಕೃಷ್ಣ ಬೈರೇಗೌಡ್ರು ಸರ್ಟಿಫೈಡ್ ಸ್ಕೂಬಾ ಡೈವರ್ ಆಗಿದ್ದಾರೆ. ಟ್ರೆಕ್ಕಿಂಗ್ ಅಂದ್ರೆ ಇಷ್ಟ. ಟೈಮ್ ಸಿಕ್ಕಾಗ ಪತ್ನಿ ಜೊತೆ ಟ್ರೆಕ್ಕಿಂಗ್ ಹೋಗ್ತಾರೆ. ಫಿಟ್ನೆಸ್ ಬಗ್ಗೆ ಹೆಚ್ಚು ಗಮನ ಹರಿಸ್ತಾರೆ. ಪುಸ್ತಕಗಳನ್ನ ಓದೋ ಹವ್ಯಾಸ, ಜೊತೆಗೆ ಶಾರ್ಟ್ ಟೆಂಪರ್ಡ್. ಒಕ್ಕಲಿಗರಾದ್ರೂ ಪಕ್ಕ ಸಸ್ಯಾಹಾರಿ. ಪತ್ನಿ ಮೀನಾಕ್ಷಿಯು ಸಸ್ಯಾಹಾರಿ. ಬೆಂಗಳೂರಿನ ತಮ್ಮ ಮನೆ ಟೆರೆಸ್ ಮೇಲೆ ಒಂದಷ್ಟು ತರಕಾರಿಗಳನ್ನ ಬೆಳೆದಿದ್ದಾರೆ. ಕೋಲಾರದಿಂದಲೂ ಒಂದಷ್ಟು ತರಕಾರಿ ಬರುತ್ತೆ. ಪಾಲಿಟಿಕ್ಸ್ ಬಗ್ಗೆ ಓಪನ್ ಆಗಿ ಮಾತನಾಡೋ ಕೃಷ್ಣ ಬೈರೇಗೌಡ್ರು ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ಅಪರಂಜಿಯೂ ಅಲ್ಲ, 24 ಕ್ಯಾರೆಟ್ ಚಿನ್ನವೂ ಅಲ್ಲ, ಹಾಗೆ ಇರೋಕ್ಕೂ ಸಾಧ್ಯವಿಲ್ಲ ಅಂತಾರೆ. ಇವರನ್ನ ಅಗಾಧ ಜ್ಞಾನ ಇರೋ ನಾಯಕ, ದಕ್ಷ ಸಚಿವ ಅಂತ ಬಣ್ಣಿಸ್ತಾರೆ ಸಿದ್ದರಾಮಯ್ಯ. ಎಷ್ಟು ಶ್ರೀಮಂತರು, ಮಕ್ಕಳು ಯಾರು? ಕೃಷ್ಣ ಬೈರೇಗೌಡ ಮತ್ತು ಪತ್ನಿ ಮೀನಾಕ್ಷಿ ಬಳಿ 16 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರೋದಾಗಿ 2023ರ ವಿಧಾನಸಭೆ ಚುನಾವಣೆ ಟೈಮಲ್ಲಿ ಘೋಷಿಸಿಕೊಂಡಿದ್ದಾರೆ. ಇವರಿಗೆ ಮಕ್ಕಳಿಲ್ಲ. ಈ ಬಗ್ಗೆ ಮಾತನಾಡೋ ಪತ್ನಿ ಮೀನಾಕ್ಷಿ, ನಮ್ಮಿಬ್ಬರಿಗೆ ಕೆಲಸದ ಹುಚ್ಚು, ಹೀಗಾಗಿ 1 ವರ್ಷ ಬೇಡ ಅಂತ ಇದ್ವಿ, ಆಮೇಲೆ ರಾಜಕೀಯಕ್ಕೆ ಬಂದ್ಮೇಲೆ ಕೆಲಸ ಡಬಲ್ ಆಯ್ತು ಅಂತಾರೆ. ಸೊ ಫ್ರೆಂಡ್ಸ್,
ಇದಿಷ್ಟು ಕೃಷ್ಣ ಬೈರೇಗೌಡ ಜೀವನದ ಹಾದಿ ಹೇಗಿದೆ ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ಇವರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.